ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಇವತ್ತು ಏನಪ್ಪ ಅಂತ ಅಂದರೆ, ನಾನು ನನ್ನ ಒಂದು ವೀಡಿಯೋಸಲ್ಲಿ ಯಾವತ್ತೂ ನಾನು ಈ ಒಂದು ವಿಡಿಯೋನ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಮಿಂತ್ರಾ ಹಾಲ್ನ ಮಾಡ್ತಾಯಿದ್ದೀನಿ. ಸೊ ನನ್ನ ಕಲೆಕ್ಷನ್ಸ್ ಹೇಗಿರುತ್ತೆ ನೋಡೋಣವಾ? ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಯಾವುದಕ್ಕೂ ವೆಯ್ಟ್ ಮಾಡೋದು ಬೇಡ ಅಂತ ನಾನು ಆಲ್ರೆಡಿ ನನ್ನ ಒಂದು ಪಾರ್ಸಲ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಎಷ್ಟು ಪಾರ್ಸಲ್ ಇದೆ ನೀವು ನೋಡ್ತಿರ್ಬೋದು, ಎಷ್ಟು ಪಾರ್ಸಲ್ ಇದೆ ಅಂತ. ಸೊ ಏನು ತೊಗೊಂಡಿದ್ದೀನಿ ಅಂತ ಒನ್ ಬೈ ಒನ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಹೇಳಬೇಕಪ್ಪ ಅಂತ ಅಂದರೆ, ನಾನು ಆಲ್ರೆಡಿ ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ. ಯಾಕಂದರೆ ನಿಮಗೆ ತೋರಿಸ್ಬೇಕಲ್ವ, ಅದಕ್ಕಾಗಿ ಅನ್ಬಾಕ್ಸ್ನ ಮಾಡಿದ್ದೀನಿ. ಮತ್ತು ನಿಮಗೋಸ್ಕರ ಇದ್ರದ್ದು ರಿವ್ಯೂ ಮಾಡ್ತಾ ಇರೋದು ಪ್ರಾಡಕ್ಟ್ಸ್ದು. ನಿಮಗೇನಾದರೂ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇಷ್ಟ ಆದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ಕಳಿಸ್ಕೊಡ್ತೀನಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನನಗೆ ಲಿಂಕ್ ಸಿಕ್ಕಿದ್ರೆ ನಾನು ಲಿಂಕ್ ಸಿಕ್ಕಿದ್ರೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋದಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ಸ್ ಇಷ್ಟ ಆದ್ರೂ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನನಗೆ ತಿಳಿಸಿ. ಯಾಕಂದರೆ ನನಗೆ ಗೊತ್ತಾಗುತ್ತಲ್ವ ನಾನು ಯಾವ ಥರ ವೀಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ, ಅಥವಾ ಪ್ರಾಡಕ್ಟ್ ರಿವ್ಯೂ ಹೇಗೆ ಕೊಟ್ಟಿದ್ದೀನಿ ಅನ್ನೋದು ನನಗೂ ಸ್ವಲ್ಪ ಅರ್ಥ ಆಗುತ್ತೆ. ಹಾಗೆ ನನ್ನ ಟೇಸ್ಟ್ ಹೇಗಿದೆ ಅಂತಲೂ ಗೊತ್ತಾಗುತ್ತೆ ಅಲ್ವ, ಅದಕ್ಕೋಸ್ಕರ ವೀಡಿಯೋನ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಆನ್ಲೈನ್ ಶಾಪಿಂಗ್ನ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಆಫ್ಲೈನ್ ಹೋಗೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ ಆಫ್ಲೈನಲ್ಲಿ ಶಾಪಿಂಗ್ ಮಾಡೋದು. ನಾನು ಆನ್ಲೈನ್ ಜಾಸ್ತಿ ಮಾಡ್ತೀನಿ. ಸೊ ಇಷ್ಟು ದಿನ ಏನು ಆನ್ಲೈನ್ ಮಾಡ್ತಾಯಿದ್ದೆ ಅದನ್ನು ನಿಮ್ಮ ಹತ್ರನೂ ಹಂಚ್ಕೊಳ್ಳೋಣ ಅಂತ. ಸೊ ಇವತ್ತು ಮಿಂತ್ರಾ ಹಾಲ್ನ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆ ಸ್ವಲ್ಪ ಒಂದು 2-3 ಪ್ರಾಡಕ್ಟ್ ಮಿಕ್ಸ್ ಆಗಿದೆ, ಬೇರೆ ಬ್ರ್ಯಾಂಡು ಮಿಕ್ಸ್ ಆಗಿದೆ, ಅದನ್ನು ಕೂಡ ತೋರಿಸ್ತೀನಿ. ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಹಾಗೆ ಎಷ್ಟು ಕಾಸ್ಟ್ ಆಯಿತು ಅಂತಲೂ ಹೇಳ್ತೀನಿ. ನನ್ನ ಒಂದು ಆಯ್ಕೆ ಯಾವ ಥರ ಇರುತ್ತೆ, ನನ್ನ ಒಂದು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಾನು ಇವತ್ತು ತೋರಿಸ್ತೀನಿ ನಿಮಗೆ. ಸೊ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಈಗ ಫಸ್ಟ್ ಐಟಮಿಂದ ನಾನು ತೋರಿಸ್ತೀನಿ. ಸೊ ಓಪನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾನು ಹಾಕಿರುವಂತಹ ಡ್ರೆಸ್ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಸೊ ಇದು ನಾನು ತೊಗೊಂಡಿದ್ದಂತಹದ್ದು ಆನ್ಲೈನಲ್ಲೇ. ತುಂಬ ಜನ ಇರೋ ಲಿಂಕ್ ಕೇಳಿದರು, ಅನ್ಫಾರ್ಚುನೇಟ್ಲಿ ಇದರ ಲಿಂಕ್ ನನ್ನ ಹತ್ರ ಇಲ್ಲ. ಇದು ಪ್ಯೂರ್ ಬ್ಲ್ಯಾಕ್ ಸೆಟ್ ಕುರ್ತಾ ಹಾಗೆ ಪ್ಯಾಂಟ್ ಇರೋದು. ಇದಕ್ಕೆ ದುಪ್ಪಟ್ಟ ಬಂದು ಆರೆಂಜ್ ಕಲರ್ ದುಪ್ಪಟ್ಟ ಇದೆ. ತುಂಬಾ ಕ್ಲಾಸಾಗಿ ಕಾಣಿಸುತ್ತೆ ಈ ಒಂದು ಡ್ರೆಸ್. ಇದು ನಾನು 3 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದಲ್ವ, ಅರೌಂಡ್ ಇದ್ರ ಕಾಸ್ಟ್ ಬಂದುಬಿಟ್ಟು 1200 ಸಮಥಿಂಗ್ ಏನಾಯಿತು. ಇದನ್ನು ನಾನು ಅಜಿಯೋದಲ್ಲಿ ಎತ್ಕೊಂಡೆ ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು. ಬಟ್ ನನಗೆ ಇದನ್ನು ಸಚಿನ್ ನನಗೆ ಏನು ಕೊಡಿಸಿದ್ದು. ಬಟ್ 3 ವರ್ಷದಿಂದ ಹಾಕಿರಲಿಲ್ಲ. ಆವಾಗ ಸ್ವಲ್ಪ ಸಣ್ಣ ಇದೆ, ಇವಾಗ ಮದುವೆ ಆದ್ಮೇಲೆ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ, ಟೈಟ್ ಆಗ್ತಿದೆ. ಸೊ ಇನ್ಮೇಲಾದರೂ ಹಾಕೊಂಡು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ ಟಾಪು ಹಾಗೆ ಪ್ಯಾಂಟು ಪೂರ್ತಿ ಬ್ಲ್ಯಾಕಲ್ಲೇ ಇದೆ. ಟಾಪಲ್ಲಿ ಮಾತ್ರ ಈ ಥರ ಒಂದು ಚೆಕ್ಸಲ್ಲಿ ನಿಮಗೆ ಈ ಥರ ಒಂದು ಡಿಸೈನ್ ಕಾಣಿಸುತ್ತೆ, ನೀವು ನೋಡ್ತಿರ್ಬೋದು. ಹಾಗೆ ವೇಲ್ ಕೂಡ ಇದೆ. ಇದು ಸ್ಯಾಫ್ರನ್ ಕಲರ್ ಬರುತ್ತೆ ವೇಲು, ಅಂದರೆ ಆರೆಂಜ್ ವೇಲ್ ಬರುತ್ತೆ. ಏನೋ ಒಂಥರ ಎಮೋಷನ್ ಈ ಡ್ರೆಸ್ ಜೊತೆಗೆ ನನಗೂ ಈ ಡ್ರೆಸ್ಗೂ ಏನೋ ಒಂಥರ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ಥರ. ಅದಕ್ಕೆ ನಾನು ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ. ತುಂಬ ಖುಷಿಲಿರ್ತೀನಲ್ಲ ಅವಾಗ ಇದನ್ನು ವೇರ್ ಮಾಡ್ತೀನಿ. ನನ್ನ ಈ ಒಂದು ಬಾಕ್ಸ್, ಇದು ನನ್ನ ಒಂದು ಸ್ಕಿನ್ ಕೇರ್ ಬಾಕ್ಸ್. ಈ ಒಂದು ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ, ಸರ್ಪ್ರೈಸಾಗಿ ಏನಿಲ್ಲ, ನನಗೆ ಗೊತ್ತು ಇದರಲ್ಲಿ ಏನಿದೆ ಅಂತ. ಸೊ ಇದರಲ್ಲಿ ನಾನು ನನ್ನ ಒಂದು ಮಾಯಿಶ್ಚರೈಸರ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ, ಖಾಲಿಯಾಗಿತ್ತು. ಸೊ ಅದಕ್ಕೆ ನಾನು ಪೂರ್ತಿ ಖಾಲಿಯಾಗೋವರೆಗೂ ಇಟ್ಕೊಳ್ಳೋದಿಲ್ಲ, ಮೊದಲೇ ಅಡ್ವಾನ್ಸಾಗಿ ಬುಕ್ ಮಾಡಿಬಿಡ್ತೀನಿ. ಸೊ ಇದರಲ್ಲಿ ನನ್ನ ಒಂದು ಕ್ರೀಮ್ ಇದೆ, ಸೆಟಾಫಿಲ್ ಅಷ್ಟೇ. ಇದು ಫಸ್ಟ್ ಒನ್. ಇದು ನನ್ನ ಒಂದು ಕ್ರೀಮ್, ಸೆಟಾಫಿಲ್ ಬ್ರ್ಯಾಂಡ್. ಆಲ್ಮೋಸ್ಟ್ ಗೊತ್ತಿರುತ್ತೆ. ಇವಾಗಿನ ಪೊಲ್ಯೂಷನ್ಗೆ, ನನ್ನ ಸ್ಕಿನ್ಗೆ ಇದು ತುಂಬಾ ಚೆನ್ನಾಗಿ ಹೊಂದುತ್ತೆ. ಸೊ ನಾನು ಯೂಸ್ ಮಾಡುವಂತಹ ಮಾಯ್ಶ್ಚರೈಸರ್ ಹಾಗೆ ಸೆಟಾಫಿಲ್, ಫೇಸ್ ವಾಶ್, ಸೆರಮ್, ಟೋನರ್ ಏನೇ ಇದ್ದರೂ ಅದು ಸೆಟಾಫಿಲ್ದೇ ಆಗಿರುತ್ತೆ. ಲಿಟಲ್ ಬಿಟ್ ಕಾಸ್ಟ್ಲಿ, ಬಟ್ ಸ್ಕಿನ್ ಕೇರ್ ಮೇಲೆ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಇರುತ್ತೆ. ಸೆಟಾಫಿಲಲ್ಲಿ ತುಂಬ ವೆರೈಟೀಸ್ ಮಾಯ್ಶ್ಚರೈಸರ್ಸ್ ಇದೆ, ಬಟ್ ನನಗೆ ಇದು ತುಂಬಾ ಸೂಟ್ ಆಗುತ್ತೆ. ಹಾಗೆ ನಿಮಗೆ ಟ್ಯಾನ್ ಆಗಿರ್ಬೋದು ಅಥವಾ ನಿಮಗೆ ಬ್ರೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬ್ರೈಟ್ ಹೆಲ್ದಿ ರೇಡಿಯನ್ಸ್ ಬ್ರೈಟಿಂಗ್ ಡೇ ಪ್ರೊಟೆಕ್ಷನ್ ಕ್ರೀಮ್ SPF 15.
ಇದರಲ್ಲಿ SPF ಕೂಡ ಇದೆ, ಹಾಗೆ ಬ್ರೈಟಿಂಗ್ ಕೂಡ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ನೀವು ಕೂಡ ಯೂಸ್ ಮಾಡ್ಬೋದು. ಇದರ ಕಾಸ್ಟ್ ಬಂದು ನಿಮಗೆ ಆನ್ಲೈನಲ್ಲೆಲ್ಲ ನೋಡೋದಾದರೆ 1020 ಸಮಥಿಂಗ್ ಏನೋ ಇರುತ್ತೆ. ನಾನು ಎಲ್ಲನೂ ಒಟ್ಟಿಗೆ ಬುಕ್ ಮಾಡೋದ್ರಿಂದ ನನಗೆ 800 ಸಮಥಿಂಗ್ ಸಿಗುತ್ತೆ. ಒಂದಾಯಿತು. ಸೊ ನೆಕ್ಸ್ಟ್ ಒನ್ ಇಷ್ಟು ಉದ್ದ ಬಾಕ್ಸ್ ಇದೆ. ಇದು ಕೂಡ ಕಾಸ್ಮೆಟಿಕ್ಸ್ದೆ ನಂದು. ಇದರಲ್ಲಿ ನನ್ನ ಒಂದು ಕ್ಲೆನ್ಸರ್ ಇದೆ, ಅಂದರೆ ಫೇಸ್ ವಾಶ್ ಇದೆ. ಇದು ಕೂಡ ಸೆಟಾಫಿಲ್ದೆ ಫೇಸ್ ವಾಶ್. ಡ್ರೈ ಟು ನಾರ್ಮಲ್ ಐ ಸೆನ್ಸಿಟಿವ್ ಸ್ಕಿನ್ಗೆ ನಾನು ಇದನ್ನೇ ಯೂಸ್ ಮಾಡೋದು. ಪರ್ಟಿಕ್ಯುಲರ್ ಆಗಿ ಸೆನ್ಸಿಟಿವ್ ಆಯಿಲ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಅಂತ ಯೂಸ್ ಮಾಡಲ್ಲ. ಎಲ್ಲ ಸ್ಕಿನ್ಗೂ ಹೊಂದುವಂತಹ ನಾನು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಇವಾಗ 429ಗಿದೆ. ನನಗಿದು ಆಫರಲ್ಲಿ 300ಗೆ ಸಿಕ್ತು. ದೆನ್ ನೆಕ್ಸ್ಟ್ ನನ್ನ ಒಂದು ರೆಟಿನಾಲ್ ಕ್ರೀಮ್. ನಾನೊಂದು ರೆಟಿನಾಲ್ ಕ್ರೀಮ್ ಯಾವಾಗಲೂ ಯೂಸ್ ಮಾಡ್ತೀನಿ, ನಂಗೆ ತುಂಬಾ ಇಷ್ಟ. ಇದರಿಂದ ನನ್ನ ಒಂದು ಸ್ಕಿನ್ ತುಂಬಾ ಚೇಂಜ್ ಆಗಿದೆ. ಫಸ್ಟ್ ಸ್ಕಿನ್ ಕೇರ್ ಅಂದರೆ ಏನು, ಅದ್ರ ಕಡೆ ಗಮನ ಕೊಡಬೇಕಾ ಏನು, ಅದೆಲ್ಲ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಬಟ್ ಆಮೇಲೆ ಏಜ್ ಆಗ್ತಾ ರಿಂಕಲ್ಸ್ ಜಾಸ್ತಿ ಬಂದಾಗ ಅಥವಾ ಏಜಿಂಗ್ ಅನ್ನೋದು ಕಾಣಿಸ್ತಾ ಬಂದಾಗ ಇದೆಲ್ಲ ಟ್ರೀಟ್ಮೆಂಟ್ ಮಾಡಲೇಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು 0.1% ರೆಟಿನಾಲ್ ನೈಟ್ ಕ್ರೀಮ್ನ ಯೂಸ್ ಮಾಡ್ತೀನಿ. ರೆಟಿನಾಲ್ ಫಾರ್ ಬಿಗಿನರ್ಸ್, ಇಂಪ್ರೂವ್ ಸ್ಕಿನ್ ಫರ್ಮ್ನೆಸ್, ಇನ್ಸ್ ಯೂತ್ಫುಲ್ ರೇಡಿಯನ್ಸ್ ಅಂತ ಬರ್ತಿದೆ ಗೈಸ್. ಇದನ್ನು ನೈಟ್ ಟೈಮ್ ಯೂಸ್ ಮಾಡಬೇಕು. ಫೇಸೆಲ್ಲ ವಾಶ್ ಮಾಡಿಕೊಂಡು ನೈಟ್ ನಾವು ನೀವು ಬೆಡ್ಡಂಗೆ ಮಲ್ಗಕ್ಕೆ ಹೋಗ್ಬೇಕಿದ್ರೆ ಆವಾಗ ಇದನ್ನು ಹಚ್ಕೊಂಡ್ರೆ ಸಾಕು. ಇದರಲ್ಲಿ 395 ಇದೆ. ಇದು ಒಂದು ಮೂರನೇದು. ನೆಕ್ಸ್ಟು ನಾನು ತೋರಿಸ್ತಾ ಇರೋವಂಥದ್ದು ನೈಟ್ ಪ್ಯಾಂಟ್ಸ್ ಎಷ್ಟಿದ್ರೂ ಸಾಲೋದಿಲ್ಲ ನನಗೆ. ಬೇರೆ ಹೊಸ ತೊಗೋತಾನೆ ಇರಬೇಕು ಅಂತ ಅನಿಸುತ್ತೆ. ಒಂದ್ಸಲ ಹಾಕಿದ್ರೆ ಮತ್ತೆ ಹಾಕೋದಕ್ಕೆ ಆಗಲ್ಲ. ಅದಕ್ಕೆ ನಾನು ಸಚಿನ್ದು ಶಾರ್ಟ್ಸ್, ಒಂದು ಟಿ ಶರ್ಟ್ಸ್ಗಳು ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಮೀಶೋಲ್ಲಿ ಒಳ್ಳೆ ಕಾಟನ್ ಬ್ಲೆಂಡ್ ಇರುವಂತಹ ನೈಟ್ ಪ್ಯಾಂಟ್ಸ್ನ ತೆಗೆಸ್ಕೊಂಡೆ. 2 ಸೆಟ್ ಇದೆ. ಒಂದು ಗ್ರೇ ಇದೆ, ಹಾಗೆ ಒಂದು ಬ್ಲ್ಯಾಕ್ ಇದೆ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಫ್ಯಾಬ್ರಿಕ್ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬಾ ಕಂಫರ್ಟಬಲ್ ಆಗಿದೆ. ಹಾಗೆ ಸೈಡಲ್ಲಿ ನಿಮಗೆ ವೈಟ್ ಕಲರ್ ಬಾರ್ಡರ್ ಥರ ಹಾಕ್ಕೊಟ್ಟಿದ್ದಾರೆ. ಇದು ಸ್ಟ್ರೆಚಬಲ್, ವೆರಿ ಫ್ರೀ. ಒಂದು ಕಲರ್ ಸೇಮ್ ಇದೆ. ಎಮ್ ಸೈಜ್ ತೊಗೊಂಡಿರೋದು ನಾನು. ಇದು 2ರಿಂದ ನನಗೆ ಆಗಿದ್ದು ಕಾಸ್ಟ್ 310 ಸಮಥಿಂಗ್, 320 ಅನಿಸುತ್ತೆ. ಈ 2 ಪ್ಯಾಂಟಿಂದ 320 ಆಯಿತು. ನಾನು ಬಟ್ಟೆಗಳಲ್ಲಿ ಬ್ರ್ಯಾಂಡ್ ಅಂತ ನೋಡೋದಕ್ಕೆ ಹೋಗೋದಿಲ್ಲ. ನನಗೆ ಯಾವ್ದು ಕಂಫರ್ಟಬಲ್ ಆಗಿ ಕಾಣಿಸುತ್ತೆ, ನನಗೆ ಯಾವುದು ಸೂಟ್ ಆಗುತ್ತೆ, ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನಾನು ಹಾಕೋತೀನಿ. ನನಗೆ ಇದೇ ಬ್ರ್ಯಾಂಡ್ ಬೇಕು, ಅದೇ ಬ್ರ್ಯಾಂಡ್ ಬೇಕು ಅದೆಲ್ಲ ಇಲ್ಲ ಗೈಸ್, ಅಷ್ಟೇ. ನೆಕ್ಸ್ಟ್ ಒನ್ ಮಿಂತ್ರಾಯಿಂದ ನಾನು ತುಂಬಾ ಇಷ್ಟಪಟ್ಟು ಪರ್ಸ್ನಲಿ ನನಗೆ ಕಲರ್ ಸೂಟ್ ಆಗದೇ ಇದ್ದರೂ ನನಗೆ ಡ್ರೆಸ್ ಬೇಕೇ ಬೇಕು ಅಂತ ನಾನು ನನ್ನ ಪಾಕೆಟ್ ಮನಿನ ಸೇವ್ ಮಾಡಿಕೊಂಡು ತೊಗೊಂಡಿದ್ದಂಥದ್ದು. ಕಾಟನ್ ಕುರ್ತಾ, ಅಂದರೆ 2 ಸೆಟ್ಸ್ ಕಾಟನ್ ಕುರ್ತಾ, 2 ಪೀಸಸ್. ಬಿಲ್ ಕೂಡ ಹಾಗೆ ಇದೆ. ಆ್ಯಕ್ಚುಲಿ ನಾನು ಈ ಡ್ರೆಸ್ಸನ್ನು ಆರ್ಡರ್ ಮಾಡಿ ಹಾಗೆ ಮತ್ತೆ ರೀಪ್ಲೇಸ್ ಮಾಡಿಸ್ಕೊಂಡೆ, ಯಾಕಂದರೆ ಸೈಜ್ ವೇರಿಯೇಷನ್ಸ್ ಆಯಿತು. ನಾನು ಎಸ್ ತರಿಸ್ಕೊಂಡಿದ್ದೆ, ತುಂಬಾ ಟೈಟ್ ಆಗ್ತಾಯಿತ್ತು. ಸೊ ಇವಾಗ ಎಮ್ ತರಿಸ್ಕೊಂಡಿದ್ದೀನಿ, ಕರೆಕ್ಟಾಗಿದೆ ಇವಾಗ. ಇದರ ಪ್ರೈಸ್ ಬಂದು ನಾನು ಫಸ್ಟ್ ಪ್ರೈಸ್ನ ಹೇಳ್ಬಿಡ್ತೀನಿ. ಇದರ ಪ್ರೈಸ್ ಬಂದು 299 ಇದೆ. ಬಟ್ ನನಗೆ ಆಫರಲ್ಲಿ ಸಿಕ್ಕಿದ್ದು, ಹಾಗೆ ನನ್ನ ಒಂದು ಕೂಪನ್ ಕೋಡ್ಸ್ ಎಲ್ಲ ಏನಿತ್ತು ಅದನ್ನು ಯೂಸ್ ಮಾಡಿ ನನಗೆ ಸಿಕ್ಕಿದ್ದಂಥದ್ದು 1138 ರುಪೀಸ್ಗೆ ನನಗಿದು ಸಿಕ್ಕಿತು. ಫಸ್ಟ್ ಪ್ಯಾಂಟ್ನ ತೋರಿಸ್ಬಿಡ್ತೀನಿ. ಹಿಂದೆ ಸ್ಟ್ರೆಚಬಲ್ ಇದೆ, ಮುಂದೆ ಈ ಥರ ಇದೆ. ಹಾಗೆ ಇದಕ್ಕೆ ಟಾಪ್, ಇದು ಸ್ಲೀವ್ಲೆಸ್ ಟಾಪ್, ಸ್ಟ್ರೇಟ್ ಕುರ್ತಾ, ಕ್ಯೂಟಾಗಿದೆ. ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಇಷ್ಟ ಆಯಿತು. ಬಟ್ ವಾಶ್ ಆದಮೇಲೆ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಇಷ್ಟ ಆಯಿತು ಅಂತ ತೊಗೊಂಡೆ ಗೈಸ್. ಚೈನೀಸ್ ಕಾಲರ್ ಅಂತ ಹೇಳ್ತಾರಲ್ಲ ಆ ಥರದ್ದು, ಸ್ಲೀವ್ಲೆಸ್. ನನಗಿಲ್ಲಿ ಫುಲ್ ತೋರ್ಸೋಕ್ಕಾಗ್ತಿಲ್ಲ, ನಾನು ಇಲ್ಲಿ ಹಾಕಿರ್ತೀನಿ ಅನಿಸುತ್ತೆ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ತೋರಿಸ್ತಿರುವಂಥದ್ದು ಫೈನಲ್ ಡ್ರೆಸ್. ಅಗೇನ್ ಮಿಂತ್ರಾ ಫೈನಲ್ ಡ್ರೆಸ್, ಇದು ಲಾಸ್ಟ್ ಒನ್. ಇದು ಒಂದು ಸ್ಕೈ ಬ್ಲೂ ಹಾಗೆ ಆಫ್ ವೈಟ್ ಕಾಂಬಿನೇಷನಲ್ಲಿದೆ. ನಂಗೆ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಸ್ಕೈ ಬ್ಲೂ ಯಾವುದೋ ಡ್ರೆಸ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ.
ನಾನು ಡ್ರೆಸ್ಗಳನ್ನ ಪರ್ಚೇಸ್ ಮಾಡಬೇಕಿರೋ ತುಂಬ ರಿವ್ಯೂಸ್ನ ನೋಡ್ತೀನಿ, ಹಾಗೆ ರೇಟಿಂಗ್ ಏನಿದೆ ಅಥವಾ ಕ್ಲಾತ್ ಯಾವ ಥರ ಇದೆ, ಆ ಫ್ಯಾಬ್ರಿಕ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡೇ ತೊಗೊಳ್ಳೋದು. ಸುಮ್ಮನೆ ತೊಗೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳಲ್ಲ ಗೈಸ್, ಯಾಕಂದರೆ ಅದೇ ದುಡ್ಡಲ್ಲಿ ಬೇರೆದೇನಾದರೂ ತೊಗೋಬೋದಲ್ಲ ಅಂತ ನಾನು ಮಾಡ್ತೀನಿ. ಸಮ್ಟೈಮ್ಸ್ ತೊಗೊಂಡು ಚೆನ್ನಾಗಿಲ್ಲ ಅಂದರೆ ನಾನು ರಿಟರ್ನ್ ಮಾಡಿಬಿಡ್ತೀನಿ. ಹಾಗೆ ರಿಟರ್ನ್ ಆಪ್ಷನ್ ಇಲ್ಲ ಅಂದರೆ ನಾನು ಅದನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಎಷ್ಟೇ ಇಷ್ಟ ಆದರೂ ಪರವಾಗಿಲ್ಲ. ರಿಟರ್ನ್ ಆಪ್ಷನ್ ಅಥವಾ ಎಕ್ಸ್ಚೇಂಜ್ ಆಪ್ಷನ್ ಏನೂ ಇಲ್ಲ ಅಂದರೆ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ. 2 ಪೀಸ್ ಸೆಟ್, ಒಂದು ಕುರ್ತಿ ಹಾಗೆ ಒಂದು ಪಲಾಜ ಪ್ಯಾಂಟ್ ಇದೆ. ಇದು ಕೂಡ ನಾನು ಎಮ್ ಸೈಜಲ್ಲಿ ತೊಗೊಂಡಿರುವಂಥದ್ದು. ತುಂಬಾ ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿದೆ. ಪಾಕೆಟ್ ಕೂಡ ಇದೆ ನಿಮಗೆ. ನಾನು ಲಾಸ್ಟ್ ಅದರಲ್ಲಿ ತೋರಿಸಿದ್ನಲ್ಲ, ಅದರಲ್ಲೂ ಕೂಡ ಒಂದು ಪಾಕೆಟ್ ಇದೆ. ಇದು ಕೂಡ ಒಂದು ಪಾಕೆಟ್ ಇದೆ. ರೈಟ್ ಸೈಡಲ್ಲಿ ಪಾಕೆಟ್ ಇರೋದಿದು. ಸೊ ಈ ಲೆಂತ್ ಬರುತ್ತೆ. ಬಟ್ ಇದು ಕೂಡ ಕಾಟನ್ನೇ, ಪ್ಯೂರ್ ಕಾಟನ್. ಪ್ರೈಸ್ ಬಂದುಬಿಟ್ಟು 2199 ಇದೆ, ಅಂದರೆ 2199 ರುಪೀಸ್. ಬಟ್ ನನಗೆ ಆಫರಲ್ಲಿ ಸಿಕ್ಕಿದ್ದಂಥದ್ದು 890. ಸಾರಿ ಗೈಸ್, 1 ಸೆಕೆಂಡ್, ಬಿಲ್ ಇಲ್ಲೇ ಇದೆ. ಐ ಥಿಂಕ್ 870 ರುಪೀಸ್ ಏನೋ ಸಮಥಿಂಗ್ ಏನೋ ಇದೆ. ತುಂಬ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಇದೆ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಆ ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ನಾನು ಫೀಲ್ ಮಾಡ್ತಾ ಇದ್ದೇನಲ್ಲ ನನಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ ಕಾಟನ್. ಸೊ ಇದು ಬಂದು ರೌಂಡ್ ಬೋಟ್ ನೆಕ್ ಥರ ಇದೆ, ಬೋಟ್ ನೆಕ್. ಆದರೆ ನಾನು ಇದನ್ನು ಎಸ್ ಸೈಜಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದೊಂದು ಕಂಪ್ನಿ ಅಥವಾ ಒಂದೊಂದು ಬ್ರ್ಯಾಂಡ್ದು ಬಟ್ಟೆಗಳು ಒಂದೊಂದು ಸೈಜ್ ಒಂದೊಂದು ವೇರಿಯೇಷನ್ಸಲ್ಲಿರುತ್ತೆ. ಸೊ ಅದಕ್ಕೆ ಇದು ನನಗೆ ಎಸ್ ಸೈಜಲ್ಲಿ ಆಗುತ್ತೆ. ಇದು ಎಸ್ಸಲ್ಲಿ ತೊಗೊಂಡಿದ್ದೀನಿ. ಯಾವುದೇ ಟ್ರಾನ್ಸ್ಪರೆನ್ಸಿ ಇಲ್ಲ, ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿದೆ ಗೈಸ್. ಇಷ್ಟು ನನ್ನ ಒಂದು ಕಲೆಕ್ಷನ್ಸ್ ಗೈಸ್. ಇಷ್ಟು ಟೋಟಲ್ ಅರೌಂಡ್ ಎಲ್ಲರಿಂದ ಸೇರಿ ನಾನು ನನ್ನ ಒಂದು ಪಾಕೆಟ್ ಮನಿನ ಸೇವ್ ಮಾಡಿ ತೊಗೊಳ್ಳೋವಂಥದ್ದು. ಸುಮ್ಮನೆ ದುಡ್ಡು ಖರ್ಚು ಮಾಡೋದಿಲ್ಲ ನಾನು. ಸೊ ಇಷ್ಟರಿಂದ ಸೇರಿ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಈ ಒಂದು ಪ್ಯಾಕೆಟ್ಸ್ಗಳು ಅಂದರೆ ಪಾರ್ಸಲ್ಗಳು ಬಂದು ತುಂಬ ದಿನಗಳೇ ಆಗೋಗಿತ್ತು. ಅದನ್ನು ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಅರೌಂಡ್ ಎಲ್ಲ ಸೇರಿ ಒಂದು 4000 ಆಯಿತು ಗೈಸ್. 4000 ಆಯಿತು. ಇಷ್ಟು ಖರ್ಚು ನಮಗೋಸ್ಕರ ನಾವು ಇಷ್ಟು ಖರ್ಚು ಮಾಡ್ಕೊಳ್ತಾ ಇದ್ರೆ ಹೆಂಗೆ ಅಲ್ವಾ? ಏನಾದ್ರು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ, ನನಗೂ ಖುಷಿ ಆಗುತ್ತೆ. ಅಥವಾ ನೀವೇನಾದರೂ ಕಮೆಂಟ್ ಆಗ್ತೀರಾ ಅಂತ ಅಂದರೆ ನನಗೆ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕತ್ತಲ್ವ. ಅದಕ್ಕೋಸ್ಕರ ವೀಡಿಯೋನ ಮಿಸ್ ಮಾಡಿದೆ, ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ನನಗೂ ಖುಷಿ ಆಗುತ್ತೆ ನೀವು ಕೊನೆವರೆಗೂ ನೋಡಿದ್ರೆ. ಸೊ ಇಷ್ಟೇ ಗೈಸ್, 4K ಕಂಪ್ಲೀಟ್ ಆಗಿದ್ದಾರೆ. ಇದೇ ಥರ ಸಪೋರ್ಟ್ ಮಾಡಿ, ಮುಂದೇನೂ ಒಳ್ಳೆ ಸಪೋರ್ಟ್ ಕೊಡಿ. ಒಂದು ಒಳ್ಳೆ ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ತಾಳ್ಮೆಯಿಂದ ಇಷ್ಟೊತ್ತು ನೋಡಿದ್ರಿ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್. ಬಾಯ್.